ಇಡೀ ಇಂಡಿಯಾದಲ್ಲಿ ಶಿವಣ್ಣ ಅವರಿಗೆ ಇರೋ ಸಿನಿಮಾ ಲೈನಪ್ ಬೇರೆ ಯಾವ ಸ್ಟಾರ್ ನಟರು ಇಲ್ಲ ಅನ್ಸುತ್ತೆ. ಇವರಿಗೆ ಏಜ್ ಜಾಸ್ತಿ ಆಗ್ಬೋದು ಹೊರತು ಸಿನಿಮಾ ಕಮ್ಮಿ ಆಗಲ್ಲ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವು ಅದರ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾರೆ ತಪ್ಪದೆ ಕೇಳಕ್ಕೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ನಿನ್ನೆ ಶಿವಣ್ಣ ಅವರ 63 ವರ್ಷದ ಹುಟ್ಟುಹಬ್ಬ ಇತ್ತು. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೆಲವಷ್ಟು ಸಿನಿಮಾಗಳು ಅನೌನ್ಸ್ಮೆಂಟ್ ಆಗಿವೆ. ಇವತ್ತಿನ ವಿಡಿಯೋದಲ್ಲಿ ಯಾವ ಸಿನಿಮಾ ಅನೌನ್ಸ್ಮೆಂಟ್ ಆಗಿವೆ ನೋಡೋಣ ಬನ್ನಿ. ವೀಕ್ಷಕರೇ, ಮೊದಲಾಗಿ ಅನೌನ್ಸ್ಮೆಂಟ್ ಆಗಿದ್ದು ಉತ್ತರಾಖಂಡ. ಈ ಸಿನಿಮಾ ಹೋದ ವರ್ಷ ಅನೌನ್ಸ್ಮೆಂಟ್ ಆಗಿತ್ತು, ಆದರೆ ಸಿನಿಮಾ ಸ್ಟಾಪ್ ಆಗಿತ್ತು. ವೀಕ್ಷಕರೇ, ಈ ಚಿತ್ರದ ನಿರ್ದೇಶಕರು ರೋಹಿತ್ ಪದಕಿ ಅವರು ಯಕ್ಕ ಸಿನಿಮಾನ ಮೊದಲಾಗಿ ತಗೊಂಡಿದ್ರಿಂದ ಆ ಸಿನಿಮಾ ಶೂಟಿಂಗ್ ಸ್ವಲ್ಪ ತಡವಾಗಿತ್ತು. ಇವಾಗ ಮತ್ತೆ ರೀಸ್ಟಾರ್ಟ್ ಆಗಿದೆ. ಆಪರೇಷನ್ ಡ್ರೀಮ್ಸ್ ಥಿಯೇಟರ್ 666 ಈ ಸಿನಿಮಾ ಅವರ ಬರ್ತ್ಡೇ ಮುಂಚೆ ಅನೌನ್ಸ್ ಆಗಿತ್ತು. ನಿನ್ನೆ ಬರ್ತ್ಡೇ ಪ್ರಯುಕ್ತ ಮತ್ತೊಂದು ಪೋಸ್ಟರ್ ಬಿಟ್ಟಿದ್ದಾರೆ. ಪೋಸ್ಟರ್ ಅಂತೂ ಸೇಮ್ ಡಾಕ್ಟರ್ ರಾಜ್ಕುಮಾರ್ ಸರ್ ತರ ಕಾಣಿಸ್ತಾ ಇದ್ದಾರೆ. ಈ ಸಿನಿಮಾ ಕೂಡ ಸದ್ಯದಲ್ಲೇ ಶೂಟಿಂಗ್ ಆರಂಭವಾಗಲಿದೆ. ಮತ್ತೊಂದು ಸಿನಿಮಾ 45 ಈ ಸಿನಿಮಾ ಕೂಡ ಹೋದ ವರ್ಷ ಬರ್ತ್ಡೇ ಅನೌನ್ಸ್ ಆಗಿತ್ತು. ಈ ವರ್ಷ ಇದೇ ಆಗಸ್ಟ್ 5ಕ್ಕೆ ಬಿಡುಗಡೆ ಆಗಲಿದೆ. ನಿನ್ನೆ ಶಿವಣ್ಣ ಬರ್ತ್ಡೇ ಪ್ರಯುಕ್ತ 45 ಚಿತ್ರತಂಡದಿಂದ ವಿಶೇಷ ಪೋಸ್ಟರ್ ಬಿಡುಗಡೆ ಮಾಡಿದ್ದರು. ಪೋಸ್ಟರ್ ಒಂದು ಸೂಪರ್ ಆಗಿದೆ. ಪೋಸ್ಟರ್ ಶಿವಣ್ಣ ರಾಮನ ಗೆಟಪ್ ನಲ್ಲಿ ಬಿಲ್ಲು ಬಾಣ ಹಿಡಿದು ಕಾಣಿಸಿಕೊಂಡಿದ್ದಾರೆ. ಪೋಸ್ಟರ್ಗೆ ಫ್ಯಾನ್ಸ್ ಇದಾಗಿದ್ದಾರೆ. ಇನ್ನು 4ನೇ ಸಿನಿಮಾ ಅಂದ್ರೆ ಟಗರ್ 2 ಈ ಸಿನಿಮಾ ನಿನ್ನೆ ಅನೌನ್ಸ್ ಆಗಿದೆ. ಈ ಸಿನಿಮಾ ಕೂಡ ಹೆಚ್ಚು ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಯಾಕಂದ್ರೆ ಟಗರು ಎಷ್ಟು ಹಿಟ್ ಆಯ್ತು ನಿಮಗೆ ಗೊತ್ತು. ಟಗರು ಸಿನಿಮಾದಿಂದಲೇ ಡಾಲಿ ಧನಂಜಿ ತುಂಬಾ ಒಳ್ಳೆ ನಟರಾಗಿ ಗುರುತಿಸಿಕೊಂಡರು. ಇವಾಗ ಟಗರು 2 ಸಿನಿಮಾ ಬರ್ತಾ ಇದೆ. ಈ ಚಿತ್ರವನ್ನು KP ಶ್ರೀಕಾಂತ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ರೆಡಿ ಆಗ್ತಾ ಇದೆ. ಈ ಸಿನಿಮಾ ಸದ್ಯದಲ್ಲೇ ಶೂಟಿಂಗ್ ಆರಂಭವಾಗಲಿದೆ. ಇನ್ನು ಅವ್ರದೇ ಹೋಮ್ ಬ್ಯಾನರ್ ಗೀತಾ ಪಿಕ್ಚರ್ಸ್ ಇಂದ ಕೂಡ ಇನ್ನೊಂದು ಸಿನಿಮಾ ಹೆಸರುಗಳ ಅನೌನ್ಸ್ ಆಗಿದೆ. ಇನ್ನು ಸಾಕಷ್ಟು ಸಿನಿಮಾಗಳು ಹೆಸರಿಲ್ಲಾರ್ದನೆ ಪ್ರೊಡಕ್ಷನ್ 131 ಈ ತರ ಸಿನಿಮಾಗಳು ಅನೌನ್ಸ್ ಆಗಿದೆ. ಮತ್ತು ರಾಮ್ ಚರಣ್ ಜೊತೆ ನಡೆಸುತ್ತಿರುವ ಪೆದ್ದಿ ಚಿತ್ರದ ಪೋಸ್ಟರ್ ಕೂಡ ನಿನ್ನೆ ಬಿಡುಗಡೆ ಆಗಿದೆ. ಆ ಪೋಸ್ಟರ್ ಕೂಡ ಶಿವಣ್ಣವರು ಸಖತ್ತಾಗಿ ಮೂಡಿ ಬಂದಿದ್ದಾರೆ. ಪೋಸ್ಟರ್ ಫ್ಯಾನ್ಸ್ ಕೂಡ ಇದಾಗಿದ್ದಾರೆ. ಇನ್ನು ಜೈಲರ್ 2 ಅಪ್ಡೇಟ್ ಕೂಡ ಬಂದಿದೆ. ನಿನ್ನೆ ಶಿವಣ್ಣ ಬರ್ತ್ಡೇ ಕುರಿತು ಜೈಲರ್ 2 ಚಿತ್ರತಂಡ ವಿಶ್ ಮಾಡಿದೆ. ಇನ್ನು ಸಾಕಷ್ಟು ಸಿನಿಮಾಗಳು ಅನೌನ್ಸ್ಮೆಂಟ್ ಆಗಿದೆ. ಲಾಸ್ಟ್ ಇಯರ್ ಬರ್ತ್ಡೇ ಪ್ರಯುಕ್ತ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಶಿವರಾಜ್ಪುರ್ ಜೋಡಿಯಾಗಿ ಶಿವಗಣ ಪಿಕ್ಚರ್ ಅನೌನ್ಸ್ ಆಗಿತ್ತು. ಆದರೆ ಈ ವರ್ಷ ಸಿನಿಮಾ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ಸ್ ಏನು ಸಿಕ್ಕಿಲ್ಲ. ಈಗ ಹೆಚ್ಚು ಸಿನಿಮಾಗಳು ಮಾಡ್ತಾ ಇರಲಿ, ಕನ್ನಡ ಚಿತ್ರರಂಗ ಹೀಗೆ ಬೆಳೆದ ಇರಲಿ ಅಂತ ಆಶಿಸುತ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಯಾರೆಲ್ಲ 45 ಚಿತ್ರಕ್ಕೆ ಕಾಯ್ತಾ ಇದ್ದೀರಿ ತಪ್ಪದೆ ನಮ್ಮ ಚಾನಲ್ ಕೆಳಗಡೆ ಐ ವೇಟಿಂಗ್ 45 ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಅಂತೂ ಶಿವಣ್ಣ ಅವರ ಅನ್ಕಮಿಂಗ್ ಮೂವೀಸ್ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಏನಾಯ್ತು ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ.